Hello everyone, welcome back to Rupakor YouTube channel. After a long time, I'm going to post my Sunday vlog. ದಿವಸ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಯಾಕೆ ಪೋಸ್ಟ್ ಮಾಡಿಲ್ಲ ಅಂತ ಇನ್ಸ್ಟಾಗ್ರಾಮ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ನ ಕೊಟ್ಟಿದ್ದೆ. ಸೊ ಇವಾಗ ಇನ್ಸ್ಟಾಗ್ರಾಮ್ ಪ್ಲಸ್ ಯೂಟ್ಯೂಬ್ ಎರಡರಲ್ಲೂ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ನನ್ನ ಶಿರು ಜೊತೆ ಒಂದು ಸ್ವಲ್ಪ ಡೇನ ಸ್ಪೆಂಡ್ ಮಾಡೋಣ ಅಂತ ಅವನ ಜೊತೆ ಒಂದು ಸ್ವಲ್ಪ ಮಾತುಕತೆ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಕ್ಕೆ ಡೋಸ್ ಎಲ್ಲ ಪ್ರಿಪೇರ್ ಮಾಡಿ ಪೂರಿ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಪ್ರಾಪರಾಗಿ ರೌಂಡ್ ಶೇಪ್ ಅಂತೂ ಬರಲ್ಲ, ಹೇಗೋ ಒಂದು ಪೂರಿ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಡೈರೆಕ್ಟ್ ನಾನು ಮಾಡಿದ್ದು ಮನೆ ಕ್ಲೀನಿಂಗ್. ಸೊ ಕ್ಲೀನಿಂಗ್ ಮಾಡೋದಕ್ಕೆ ಓವರ್ ಆಲ್ ಜ್ಯುವೆಲ್ರಿ ಐಟಮ್ಸ್ ಆ್ಯಂಡ್ ಮೇಕಪ್ ಸೆಟ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಈ ಬ್ಯಾಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಸೊ ಈ ಬ್ಯಾಸ್ಕೆಟ್ಸ್ ಒಳಗಡೆ ನಾನು ನನ್ನ ಎಲ್ಲ ನೇಲ್ ಪಾಲಿಷ್ನ ಕ್ಲೀನಾಗಿ ಅರೇಂಜ್ ಮಾಡಿ ಇಕ್ತಿದ್ದೀನಿ. ಸೊ ದೇರ್ ಆರ್ ತುಂಬ ಜಾಸ್ತಿ ನೇಲ್ ಪಾಲಿಷಸ್ ಇದೆ. ಸೊ ಅರೇಂಜ್ಮೆಂಟ್ ಮಾಡ್ತಾನೆ ನನಗೆ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಪಾರ್ಸೆಲ್ನ ಈಚೆ ಹೋಗಿ ಪರ್ಚೇಸ್ ಮಾಡಿಕೊಂಡು ತಿರ್ಗಾ ನಾನು ಕ್ಲೀನಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದೆ. ಸೊ ಬ್ಯಾಂಗಲ್ಸ್ ಇಲ್ಲಿ ನೀವು ನೋಡ್ಬೋದು, ನಾನು ಫೋಟೋ ಬ್ಯಾಂಗಲ್ಸ್ ಮಾಡಿದೆ ನಮ್ಮಪ್ಪ ನಮ್ಮಮ್ಮ ಆ್ಯನಿವರ್ಸರಿಗೆ. ಸೊ ಇದೇ ಥರ ಕೆಲವೊಂದು ಕ್ರಿಯೇಟಿವಿಟಿನ ಮಾಡಿದ್ದೀನಿ. ಮೇಕಪ್ ಸೆಟ್ ಎಲ್ಲ ಎತ್ತಿಕ್ಬಿಟ್ಟು ನಾನು ನನ್ನ ಬ್ಯಾಗ್ನ ಅರೇಂಜ್ ಮಾಡ್ತಿದ್ದೆ. ಸೊ ಅದರಲ್ಲಿ ನನಗೆ ನನ್ನ 10th ಮೆಮೊರೀಸ್ ಸಿಕ್ತು. ಆ ಬ್ಯಾಗಲ್ಲಿ ನನಗೆ ನನ್ನ 10th ಸ್ಲ್ಯಾಮ್ ಬುಕ್ ಸಿಕ್ತು. ಸೊ ಲಿಟ್ರಲಿ ಪ್ರತಿಯೊಂದು ಮೂಮೆಂಟ್ ನನಗೆ ಜ್ಞಾಪನ ಬಂತು. ಬಿಕಾಸ್ ಫ್ರೆಂಡ್ಸ್ ಜೊತೆಗೆ ಆ ಟೈಮಲ್ಲಿ ಆ ಬುಕ್ನ ಪರ್ಚೇಸ್ ಮಾಡಿಕೊಂಡು ಅವ್ರ ಕೈಯಲ್ಲಿ ನಮ್ಮ ಬಗ್ಗೆ ಬರ್ಸೋದಂದರೆ ಫೀಲ್ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಇತ್ತು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ನನ್ನ ಫ್ರೆಂಡ್ಸು ಮತ್ತು ಅವ್ರು ಬರ್ದಿರೋಂಥ ಥಾಟ್ಸ್. ಬಟ್ ಇವಾಗ ಆ ಫ್ರೆಂಡ್ಶಿಪ್ ಅಂತೂ ಸೇಮ್ ಕಂಟಿನ್ಯೂ ಆಗಿಲ್ಲ. ರೇರ್ 10 ಮೆಂಬರ್ಸ್ ಬರೆದಿರ್ತಾರೆ ಅಂದರೆ ಅದರಲ್ಲಿ ಗ್ರೇಟ್ಫುಲ್ಲಾಗಿ ಒಬ್ಬರನ್ನ ಜೊತೆಗಿರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಓಲ್ಡ್ ಡೇಸ್ನ ನೆನೆಸ್ಕೊಳ್ತಿದ್ದೆ. ಸೊ ಅವ್ರು ಬರ್ತಿರೋದನ್ನೆಲ್ಲ ಸ್ವಲ್ಪ ಓದ್ತಿದ್ದೆ. ಹಾಗೆ ಅವ್ರ ಜೊತೆಗೇ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅವ್ರು ಕೂಡ ಬರೆದಿದ್ರು. ಸೊ ಅವ್ರು ಬರೆದಿರೋದನ್ನೆಲ್ಲ ಓದಿ ಹಾಗೆ ನಾನು ಡೇನ ಸ್ಪೆಂಡ್ ಮಾಡಿದೆ. ಆ್ಯಕ್ಚುಲಿ ಸ್ಕೂಲ್ ಲೈಫ್ ಬಂದುಬಿಟ್ಟು ಸ್ಕೂಲ್ ಲೈಫೇ. ಆ ಲೈಫ್ ಮತ್ತು ಆ ಮೂಮೆಂಟ್ನ ನಮ್ಮ ಲೈಫಲ್ಲಿ ತಿರ್ಗಾ ಯಾವಾಗೂ ಬರೋಲ್ಲ. ಸೊ ಹಾಗೆ ನನಗೆ ನನ್ನ ಬ್ಯಾಗಲ್ಲಿ 10th ಸೆಂಡ್ ಆಫ್ ಡ್ರೆಸ್ ಸಿಕ್ತು. ಸೊ ನಾನು ಈ ಹೆವಿ ಲೆಹೆಂಗಾ ನನ್ನ 10th ಸೆಂಡ್ ಆಫಲ್ಲಿ ಹಾಕ್ಕೊಂಡಿದ್ದೆ. ಹಠ ಮಾಡಿ ಇದೇ ಲೆಹೆಂಗಾ ಬೇಕು ಅಂತ ನಮ್ಮಮ್ಮ ಜೊತೆಗೆ ಹೋಗಿ ಈ ಲೆಹೆಂಗಾನ ಪರ್ಚೇಸ್ ಮಾಡಿಕೊಂಡು ಇದೇ ಲೆಹೆಂಗಾ ಹಾಕ್ಕೊಂಡು 10th ಸೆಂಡ್ ಆಫ್ಗೆ ಹೋಗಿದೆ. ಸೊ ಅದೇ ಥರ ನನ್ನ ಬ್ಯಾಗಲ್ಲಿ ನನಗೆ ನನ್ನ ಸ್ಪೋರ್ಟ್ಸ್ ಡ್ರೆಸ್ಸಸ್ ಕೂಡ ಸಿಕ್ತು. ಸೊ ಸ್ಕೂಲಲ್ಲಿದ್ದಾಗ ನನಗೆ ಇದು ಕಬಡ್ಡಿಗಂತ ಸಿಕ್ಕಿತ್ತು. ಕಾಲೇಜಲ್ಲಿ ನನಗೆ ಇದು ಥ್ರೋಬಾಲ್ ಆ್ಯಂಡ್ ವಾಲಿಬಾಲ್ಗೆ ಈ ಶರ್ಟ್ ಸಿಕ್ತು. ಸೊ ಇದನ್ನೆಲ್ಲ ನೋಡಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್ ಜ್ಞಾಪನ ಬಂತು. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಜ್ಯುವೆಲ್ರಿ ಪ್ರತಿಯೊಂದು ಹೇಗೆ ನಾನು ನನ್ನ ಬ್ಯಾಸ್ಕೆಟ್ಸಲ್ಲಿ ಅರೇಂಜ್ ಮಾಡಿ ಇಕ್ಕಿದ್ದೀನಿ. ಸೊ ನಿಮಗೆ ನನ್ನ ಬ್ಯಾಸ್ಕೆಟ್ ಲಿಂಕ್ ಬೇಕಂದರೆ ನೀವಿಲ್ಲಿ ನೋಡ್ಬೋದು, ನಾನು ಮೆನ್ಷನ್ ಮಾಡಿರ್ತೀನಿ ಲಿಂಕ್ ನನ್ನ ಬಯೋಲ್ಲಿ. ಸೊ ಅದೇ ಥರ ಈವ್ನಿಂಗ್ ವಾಕ್ ಅಂತ ಶೇರುಗೆ ಈಚೆ ಕರ್ಕೊಂಡು ಬಂದೆ. ನನ್ನ ಶೇರುಗೆ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ವಾಕ್ ಎರಡು ಮಾಡಿಸ್ಬೇಕಿತ್ತು. ಸೊ ಮಾರ್ನಿಂಗ್ ವಾಕ್ ಆಗಿತ್ತು. ಸೊ ಈವ್ನಿಂಗ್ ವಾಕಿಗೆ ಬಂದೆ. ಸೊ ಹಾಗೆ ಇನ್ನೊಂದು ಸಿಜು ಕೂಡ ಬಂತು. ನನ್ನ ಶೇರು ಇದನ್ನು ನೋಡಿ ಸ್ವಲ್ಪ ಭಯನೂ ಬೀಳ್ತಿತ್ತು, ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇತ್ತು. ಸೊ ಶೇರುಗೆ ಮತ್ತು ಆ ಡಾಗ್ಗೆ ಅವ್ರ ಟೈಮ್ನ ಕೊಟ್ಕೊಂಡು ಸ್ವಲ್ಪ ಅವ್ರೇನು ಮಾಡ್ತಾರೆ ಅಂತ ನೋಡ್ತಿದ್ರಿ. ಸೊ ಇದೆಲ್ಲ ಆದಮೇಲೆ ನಾನು ಡೈರೆಕ್ಟ್ ಬಂದಿದ್ದು ನಮ್ಮ ಅಪ್ಪ ಜೊತೆಗೆ ಅತ್ತಿಬೆಲೆಗೆ ಬಂದು ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಡೈರೆಕ್ಟ್ ನಾವು ಹೋಗಿದ್ದು ಅತ್ತಿಬೆಲೆಯಲ್ಲಿರುವಂತಹ ಬಿಗ್ ಮಾರ್ಕೆಟ್ಗೆ. ಸೊ ಬಿಗ್ ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಬಂದರೆ ವೆಜಿಟೇಬಲ್ ಶಾಪ್ಗೆ. ಅಲ್ಲಿಂದ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನೇಲ್ ಆರ್ಟ್ನ ಮಾಡಿದೆ. ಆ್ಯಕ್ಚುಲಿ ಡೈಲಿ ವೀಡಿಯೋ ಹಿಡಿಯೋದು ಅಭ್ಯಾಸ ಇರಲಿಲ್ಲ. ಸೊ ನೇಲ್ ಆರ್ಟ್ ವೀಡಿಯೋ ಹಿಡಿಯೋದನ್ನು ಮರ್ತದೆ. ಸೊ ನೆಕ್ಸ್ಟ್ ಟೈಮ್ ಟುಮಾರೋ ಡೇ ಆಫ್ಟರ್ ಟುಮಾರೋ ನಾನು ಹೊಸ ನೇಲ್ ಆರ್ಟ್ ಮಾಡ್ತೀನಿ ಅಂದರೆ ಖಂಡಿತ ನಾನು ವೀಡಿಯೋನ ಹಿಡಿತೀನಿ. ಸೊ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ರೂಪಕೋರ್ ಯೂಟ್ಯೂಬ್ ಚಾನಲ್ನ.